ಸುಮಾರು ಒಂದು 8:30 9 ಗಂಟೆ ಸುಮಾರು ಅಷ್ಟು ಟೈಮ್ ಒಳಗೆ ಯಾರು ಇಲ್ಲಿ ಗಿರಾಕಿಗಳು ಇರ್ಲಿಲ್ಲ. ಒಳಗೆ ಕೂತಿದ್ದೆ. ಅವಾಗ ಇದ್ಕಿದಂಗೆ ಸುಮಾರು ಒಂದು 5-6 ಹುಡುಗರು ಲಾಂಗ್ಗಳು ಮಚ್ಚುಗಳು ಎಲ್ಲ ತಗೊಂಡು ಬಂದು ಏಕ್ದಮ್ ಕೊತ್ತಿಗೆ ಎಲ್ಲ ಹಿಂಗೆ ಎದುರಿಸಿ ನನ್ಗೆ ಅಂಗಡಿ ಎಲ್ಲ ಹೊಡೆದಿದ್ದಾರೆ. ಈ ಬೆಂಗಳೂರಿನಲ್ಲಿ ಈ ತರ ಆಗ್ತಾ ಇದ್ರೆ ನಾವು ಬದುಕೋದು ಹೇಗೆ? ಈ ತರ ಮಾಡ್ತಾ ಇದ್ರೆ ನಾವ್ ಹೇಗೆ ಬದುಕೋದು? ಸಂಸಾರ, ನಮಗೂ ವಯಸ್ಸಾಗಿದೆ, ಕಾಯಿಲೆ, ಮಕ್ಕಳು ಮರಿಯನ್ನೆಲ್ಲ ಸಾಕ್ಬೇಕಾಗಿದೆ. ನಾವು ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದೀವಿ. ಇಂಥವರೆಲ್ಲ ಬಂದ್ಬಿಟ್ಟು ನಮ್ಗೆ ಈ ರೌಡಿಗಳು ಪುಂಡ್ರುಗಳೆಲ್ಲ ಬಂದ್ಬಿಟ್ಟು ನಮ್ಗೆ ಹಿಂಗೆ ಲಾಂಗು ಮುಚ್ಚೆಲ್ಲ ತೋರಿಸಿ ಅಂಗಡಿ ಎಲ್ಲ ಹೊಡೆದು ನಮ್ಗೆ ನಾಳೆ ದಿನ ಯಾರು ನಮಗ್ ದಿಕ್ಕು? ಸರ್ಕಾರ ಏನಾರು ಇದ್ ಮಾಡತ್ತಾ? ಇಲ್ಲ ಈ ಪೊಲೀಸರು ನಮ್ಗೆ ಏನಾರು ಒಂದು ಹೆಲ್ಪ್ ಮಾಡ್ತಾರಾ? ಸುಮಾರು ಒಂದು 4-5 ಗಾಡಿಗಳಲ್ಲಿ ಸುಮಾರು 3 ಜನ 4 ಜನ ಎಲ್ಲ ಮಾಸ್ಕ್ಗಳು ಹಾಕೊಂಡು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಬೇಗ ಬಂದು ಹೊಡೆದು ನಮಗೂ ಹೊಡೆದು. ಇಲ್ಲ ನಿನ್ನೆ ಎಲ್ಲ ಕಡೆನೂ ಒಂದು 3-4 ಕಡೆ ಎಲ್ಲ ಏನೋ ಮಾಡಿದಾರಂತೆ. ಹಂಗೆ ಹಿಂಗ್ ಬಂದಿದ್ದಾರೆ, ಏಕ್ದಮ್ ಹೊಡೆದು ಹೋಗ್ತಾ ಇದಾರೆ. ವೆಪನ್ಸ್ ಎಲ್ಲ ಲಾಂಗು ಮಚ್ಚುಗಳೆಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಮಾಸ್ಕ್ ಹಾಕೊಂಡು ಹೋಗ್ತಾ ಇದಾರೆ. ಮಾಸ್ಕ್ ಹಾಕೊಂಡು ಬಂದು ಹೊಡಿತಾರೆ. ಪೊಲೀಸವ್ರಿಗೆ ಹೇಳಿದೀವಿ, ಅವ್ರನ್ನು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಅಂಗಡಿ ಮುಂದೆ ಗ್ಲಾಸ್ಗಳೆಲ್ಲ ಹೊಡೆದಿದ್ದಾರೆ. ನಮಗೂ ಲಾಂಗ್ಗಳೆಲ್ಲ ಹಿಂಗೆ ಕತ್ತಿಗಿಟ್ಟಿದ್ದಾರೆ, ಎದುರಿಸ್ತಾರೆ. ಏನು ಹೇಳ್ತಾ ಇಲ್ಲ, ಏನು ಸುಮ್ಗೆ ಹೊಡಿತಾರೆ, ಹೋಗ್ತಾರೆ. ಆ ತರ ಮಾಡ್ತಾ ಇದ್ದಾರೆ. ನಮ್ಮ ಹೆಸರು ನಾಗೇಂದ್ರ. ನಮ್ಮ ಹಸ್ಬೆಂಡ್ ನಾವಿಬ್ರು ನೋಡ್ಕೋತೀವಿ ಸರ್. ಅಕಸ್ಮಾತ್ ನಾವು ಒಬ್ರೇ ಇದ್ದಾಗ ಹೆಂಗೆ ನೋಡಿ, ನಾವು ನೈಟ್ ನಮ್ಮ ಹಸ್ಬೆಂಡ್ ಇಲ್ಲಿದ್ರು, ನಾವು ಒಳಗಡೆ ಪಾತ್ರೆ ತೊಳಿತಾ ಇದ್ವಿ. ಆಗ ಬಂದು ಇದು ಲಾಂಗ್ ಇಟ್ಕೊಬಿಟ್ಟು ಕತ್ತತ್ರ ಇಟ್ಕೊಬಿಟ್ಟಿದ್ದಾರೆ. ನಾವೇನಾದ್ರು ಹೊಡಿಯೋಣ ಅಂದ್ರೆ ಅವ್ರಿಗೇನಾದ್ರು ಮಾಡ್ಬಿಡ್ತಾರೆ ಅಂತ ಭಯ. ಅದಕ್ಕೆ ನಾವ್ ಏನು ಮಾಡಕ್ ಆಗ್ಲಿಲ್ಲ. ಅನ್ಕೊಂಡು ಈಚೆ ಬಂದೆ. ಅಷ್ಟೊತ್ತಿಗೆ ಅವ್ರ ಆಚೆ ಬಂದ್ಬಿಟ್ಟು ಇಲ್ಲಿ ಗ್ಲಾಸ್ ಹೊಡೆದ್ಬಿಟ್ಟು ಹೊರ್ಟೋಗ್ಬಿಟ್ರು ಸರ್. ಇದು ಒಳಗಡೆ ನುಗ್ಗಿದ್ ಮಾತ್ರ ಒಬ್ರೇನೆ. ರೋಡಲ್ಲಿ 3 ಗಾಡಿನಲ್ಲಿ 3 ಜನ ಒಂದೊಂದು ಬೈಕಲ್ಲಿ ಇದ್ರು ಸರ್. ನಾವು ಒಬ್ರು ಇಲ್ಲಿ ಬಂದಿರಲ್ವಾ, ಅವ್ರದ್ದೊಬ್ರು ಕೈಯೇ ನೋಡಿದ್ದು. ಅವ್ರ ಹತ್ರ ಮಾತ್ರ ಲಾಂಗ್ ಇತ್ತು, ಅವ್ರಗಳ ಹತ್ರ ಏನೇನಿತ್ತು ಅದ್ ನೋಡಕ್ಕೆ ಹೋಗ್ಲಿಲ್ಲ. ಇವ್ರನ್ನ ನೋಡ್ತಾ ಇದ್ವಲ್ಲ, ಅದಕ್ಕೋಸ್ಕರ ಬೇರೆ ಇಲ್ಲ, ಏನಿಲ್ಲ ಅಂತ ಏನು ಮಾಡ್ಕೊಂಡಿಲ್ಲ ಸರ್. ನಾವು ಯಾರು ಅಂತಾನೆ ಗೊತ್ತಿಲ್ಲ. ಅವರು ನಮ್ ಕಡೆಯಿಂದ ಏನು ಅವ್ರಿಗೆ ಯಾರು ಗೊತ್ತು, ಏನು ತೊಂದ್ರೆ ಮಾಡಿಲ್ಲ. ನಾವು ಅವ್ರಗಳೇ ನಮ್ಗೆ ತೊಂದ್ರೆ ಮಾಡ್ತಾ ಇರೋದು. ಇವಾಗ ಇದು ಗ್ಲಾಸ್ ಹತ್ರ ಆಗಿದೆ, ಬೇರೆ ಇನ್ನೇನಿಲ್ಲ. ಈ ಗ್ಲಾಸ್ ಆಗಿದೆ ಸರ್. ಅವ್ರಿಗೊಂದ್ ಸ್ವಲ್ಪ ಕತ್ತಿಗೆ ಒಂದ್ ಸ್ವಲ್ಪ ಏಟಾಗಿದೆ. ರುಕ್ಮಿಣಿ.